कामाक्षी जयत्वं दुर्गाम्बिके दुर्गा माता महाकाली ॐ नमो नानावतारिणी। ब्रह्मचारिणी ब्रह्मांड देवी हिमवंतन पुत्री अपर्ण देवी वृद्धि सिद्धिಗಳ विजयद देवी ब्रह्मचारिणी नमो नमो। ब्रह्मचारिणी ब्रह्मांड देवी हिमवंतन पुत्री अपर्ण देवी वृद्धि सिद्धिಗಳ विजयद देवी ब्रह्मचारिणी नमो नमो। ಬಲಗೈನಲ್ಲಿ ಜಪಮಾಲೆ ಹಿಡಿದು ಎಡಗೈನಲ್ಲಿ ಕಮಂಡಲ ಪಿಡಿದು ಬಿಲ್ವ ಪತ್ರಿಗಳ ಭರಿಸಿದ ಮಾತೆ ಅಪರ್ಣ ದೇವಿ ನಮೋ ನಮೋ। ಬಲಗೈನಲ್ಲಿ ಜಪಮಾಲೆ ಹಿಡಿದು ಎಡಗೈನಲ್ಲಿ ಕಮಂಡಲ ಪಿಡಿದು ಬಿಲ್ವ ಪತ್ರಿಗಳ ಭರಿಸಿದ ಮಾತೆ ಅಪರ್ಣ ದೇವಿ ನಮೋ ನಮೋ। ನಾನು ಕೂಡ ಅವರ ಯೋಗ್ಯಲಾಗಬೇಕು. ಹೀಗಾಗಿ ಆರಂಭವಾಯಿತು ಆ ಮಹಾ ತಪಸ್ಸು. ಅದು ಸಮಸ್ತ ಸೃಷ್ಟಿಯನ್ನೇ ಬೆಚ್ಚಿ ಬೀಳುವಂತೆ ಮಾಡಿತು. ಉರಿಯುತ್ತಿರುವ ಬೇಸಿಗೆಯಲ್ಲಿ ಅವಳು ಪಂಚಾಗ್ನಿ ಮಧ್ಯೆ ತಪಸ್ಸು ಮಾಡಿದಳು. 4 ದಿಕ್ಕುಗಳಲ್ಲಿ ಬೆಂಕಿ, ಮೇಲೆ ಉರಿಯುವ ಸೂರ್ಯ. ಕಡು ಚಳಿಗಾಲದಲ್ಲಿ ಹಿಮದ ಕಲ್ಲುಗಳ ಮೇಲೆ ನಿಂತು ಹಿಮ ನೀರಿನಲ್ಲಿ ತಪಸ್ಸು ಮಾಡಿದಳು. ಮಳೆಯ ಕಾಲದಲ್ಲಿ ಮುಕ್ತ ಆಕಾಶದಡಿ ಧಾರಾಕಾರ ಮಳೆಯ ಹೊಡೆತವನ್ನೇ ತಾಳಿದಳು. ಮೊದಲ 1000 ವರ್ಷಗಳವರೆಗೆ ದೇವಿ ಕೇವಲ ಹಣ್ಣು ಮೂಲಗಳಿಂದಲೇ ತಪಸ್ಸು ಮುಂದುವರಿಸಿದಳು. ಅದಾದ ಮೇಲೆ 100 ವರ್ಷಗಳ ಕಾಲ ಕೇವಲ ಎಲೆಗಳನ್ನು ಆಹಾರವಾಗಿ ತೆಗೆದುಕೊಂಡು ತಪಸ್ಸು ಮಾಡಿದಳು. ಬಳಿಕ 3000 ವರ್ಷಗಳ ಕಾಲ ಮರಗಳಿಂದ ಬಿದ್ದ ಒಣ ಬೇಲದ ಎಲೆಗಳನ್ನೇ ಆಹಾರವಾಗಿ ಸ್ವೀಕರಿಸಿ ತನ್ನ ತಪಸ್ಸನ್ನು ಮುಂದುವರಿಸಿದಳು. ಅವಳ ತಪಸ್ಸು ದಿನೇ ದಿನೇ ಕಠಿಣವಾಗುತ್ತಾ ಅತಿ ಗಂಭೀರ ತಪೋಸಾಧನೆಗೆ ತಿರುಗಿತು. ಆ ತಪಸ್ಸಿನ ಅಗ್ನಿಯಲ್ಲಿ ಅವಳ ನಾಜೂಕಾದ ದೇಹ ಕ್ಷೀಣಿಸುತ್ತಾ ಹೋಯಿತು. ಕೊನೆಗೆ ದೇವಿ ಪಾರ್ವತಿಯು ಆ ಒಣ ಎಲೆಗಳನ್ನೂ ತ್ಯಜಿಸಿದಳು. ಆಹಾರವೂ ಇಲ್ಲದೆ, ನೀರಿಲ್ಲದೆ ಸಂಪೂರ್ಣ ನಿರಾಹಾರವಾಗಿ ಅವಳು ಅಚಲಳಾಗಿ ಶಿವಧ್ಯಾನದಲ್ಲಿ ಮುಳುಗಿದಳು. ಎಲೆಗಳನ್ನೇ ತ್ಯಜಿಸಿದ ಕಾರಣದಿಂದಲೇ ಅವಳಿಗೆ ಅಪರ್ಣ ಎಂಬ ನಾಮ ಪ್ರತಿಷ್ಠೆ ದೊರಕಿತು. ಇಂತಹ ಅನನ್ಯ, ಲೋಕವನ್ನೇ ನಡುಗಿಸಿದ ತಪಸ್ಸನ್ನು ಒಬ್ಬ ಕನ್ಯೆಯು ನಡೆಸಿರುವುದನ್ನು ನೋಡಿ 33 ಲೋಕಗಳಲ್ಲೇ ಒಂದು ಭಾರೀ ಸಂಚಲನ ಹರಡಿತು. ಅವಳ ದೇಹದಿಂದ ತಪಸ್ಸಿನ ಜ್ವಾಲೆಗಳು ಅಷ್ಟರ ಮಟ್ಟಿಗೆ ಎದ್ದವು. ದೇವತೆಗಳು, ಋಷಿಗಳು, ಮುನಿಗಳು ಎಲ್ಲರೂ ಆ ಅಗ್ನಿಯಲ್ಲಿ ದಹಿಸಲು ಆರಂಭಿಸಿದರು. ಸೃಷ್ಟಿಯ ಸಮತೋಲನವೇ ಕುಸಿಯತೊಡಗಿತು. ಭಯಭೀತರಾದ ಎಲ್ಲಾ ದೇವತೆಗಳು ಪರಮಪಿತೃ ಬ್ರಹ್ಮನ ಶರಣಿಗೆ ಧಾವಿಸಿದರು. ಓ ಬ್ರಹ್ಮದೇವರೇ, ದೇವಿಯನ್ನು ತಡೆಯಿರಿ. ಅವಳ ತಪಸ್ಸಿನಿಂದ ಈ ಸೃಷ್ಟಿಯೇ ಭಸ್ಮವಾಗಿ ಬಿಡುತ್ತದೆ. ಆಗಲೇ ವಿಶ್ವ ಸೃಷ್ಟಿಕರ್ತನಾದ ಪರಮಪಿತೃ ಬ್ರಹ್ಮನೇ ಸ್ವತಃ ದೇವಿ ಪಾರ್ವತಿಯ ಮುಂದೆ ಪ್ರತ್ಯಕ್ಷರಾದರು. ಆ ತಪಸ್ವಿನಿ ಕನ್ಯೆಯ ದಿವ್ಯ ತೇಜಸ್ಸನ್ನು ಕಂಡು ಅವರ ಕಂಠವೇ ಭಾವದಿಂದ ತುಂಬಿತು. ಅವರು ಹೇಳಿದರು, ಓ ದೇವಿ, ಎದ್ದೇಳು, ನಿಮ್ಮಿಗೆ ಜಯವಾಗಲಿ. ಧನ್ಯ ನಿನ್ನ ಸಂಕಲ್ಪ, ಧನ್ಯ ನಿನ್ನ ಈ ತಪಸ್ಸು. ಇಂದು ತನಕ ಈ ಬ್ರಹ್ಮಾಂಡದ ಇತಿಹಾಸದಲ್ಲಿಯೂ ಇಷ್ಟು ಗಾಢವಾದ ತಪಸ್ಸು ಯಾರೂ ಮಾಡಿಲ್ಲ, ಯಾರಿಗೂ ಮಾಡಲು ಸಾಧ್ಯವೂ ಆಗುವುದಿಲ್ಲ. ನಿನ್ನ ಹೃದಯದ ಆಶೆ ಈಡೇರಿದೆ. ನಾನಿನ್ನಿಗೆ ವರ ನೀಡುತ್ತೇನೆ. ಚಂದ್ರಮೌಳಿಯಾದ ಶಿವನೇ ನಿನ್ನ ಪತಿಯಾಗಿ ದೊರೆಯುವನು. ಈಗ ಈ ತೀವ್ರ ತಪಸ್ಸನ್ನು ತ್ಯಜಿಸಿ ಮನೆಗೆ ಹಿಂತಿರುಗು. ನಿನ್ನ ತಂದೆಯೇ ನಿನ್ನನ್ನು ಕರೆದುಕೊಂಡು ಹೋಗಲು ಬರುತ್ತಿದ್ದಾರೆ.
ಮತ್ತು ಅವಳು ಬ್ರಹ್ಮಾಚಾರವನ್ನು ಅನುಸರಿಸಿದ್ದರಿಂದ, ನಿಜವಾದ ತಪಸ್ಸು ಹಾಗೂ ನಿಯಮದಲ್ಲಿ ಬದುಕಿದ್ದರಿಂದ ದೇವಿ ಪಾರ್ವತಿಯ ಈ ರೂಪವೇ ಬ್ರಹ್ಮಚಾರಿಣಿ ಎಂದು ಪ್ರಸಿದ್ಧಿಯಾಯಿತು. ನವರಾತ್ರಿಯ ದ್ವಿತೀಯ ದಿನದ ಆರಾಧ್ಯ ದೇವಿಯೇ ಮಾಯಿ ಬ್ರಹ್ಮಚಾರಿಣಿ. ಶ್ವೇತ ವಸ್ತ್ರಗಳಿಂದ ಅಲಂಕರಿಸಿಕೊಂಡು ಬಲಗೈಯಲ್ಲಿ ತಪಸ್ಸಿನ ಜಪಮಾಲೆಯನ್ನು, ಎಡಗೈಯಲ್ಲಿ ಪವಿತ್ರ ಕಮಂಡಲುವನ್ನು ಧರಿಸಿದ್ದಾಳೆ. ಅವಳು ತನ್ನ ಭಕ್ತರ ಮೇಲೆ ಅನಂತ ಆಶೀರ್ವಾದಗಳನ್ನು